ಮುರಳಿಯವರು ಮಾತ್ರ ಅಡ್ವಾನ್ಸ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಈ ವರ್ಷ ನಾವು ಯಾವತ್ತೂ ಸಾಮಾನ್ಯವಾಗಿ ಸುಮಾರಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ನಮ್ಗೆ ಗೊತ್ತಿಲ್ಲ ಏನು ಅಂತೇಳಿ ನನ್ನ ಮುಖಂಡರುಗಳು ಇಡೀ ಕ್ಷೇತ್ರದಲ್ಲಿ ಭಾಳ ಅದ್ಧೂರಿಯಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಯಾಂಗ ಬಡಾವಣೆ ವಾರ್ಡಿನ ಈ ಭಾಗದಲ್ಲಿ ನಮ್ಮ SC ಮೋರ್ಚಾದ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಗಳು ಮತ್ತು ಸಮಾಜ ಸೇವಕರು ಆದಂಥ ಮುರಳಿ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಬಡವರಿಗೆ ಅವರಿಗೆ ದಿನಸಿ ಕಿಟ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಬಂದಂಥವ್ರಿಗೆಲ್ಲ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭವನ್ನು ಇವತ್ತು ಈ ವಾರ್ಡಿಂದ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದು ಪಾತ್ರ ಇಲ್ಲ. ಎಲ್ಲ ಸಂಪೂರ್ಣವಾದಂಥ ವೆಚ್ಚವನ್ನು ಮುರಳಿಯವರು ಮತ್ತು ಅವರ ಸ್ನೇಹಿತರೆ ಬರೆಸಿ ಮಾಡಿರ್ತಕ್ಕಂಥದ್ದು. ಈ ಥರದ ಮುಖಂಡರನ್ನು, ಕಾರ್ಯಕರ್ತರನ್ನು ಪಡೆದಂಥ ನಿಜಕ್ಕೂ ಕೂಡ ನಾನು ಧನ್ಯ. ಇವತ್ತು ಶಾಸಕರು ಏನು ಕೊಡ್ತಾರೆ, ಮಂತ್ರಿಗಳು ಏನು ಕೊಡ್ತಾರೆ, ಮುಖಂಡರು ಏನು ಕೊಡ್ತಾರೆ ಅಂತಕ್ಕಂಥ ಕಾಯುವಂಥ ಸಂದರ್ಭದಲ್ಲಿ ಇವತ್ತು ನಮಗೋಸ್ಕರ ಪ್ರಾಣವನ್ನೇ ಕೊಡ್ತಕ್ಕಂಥ, ನಮಗೋಸ್ಕರ ಪಕ್ಷಕ್ಕೋಸ್ಕರ ನಿರಂತರವಾಗಿ ದುಡಿತಾ ಇರ್ತಕ್ಕಂಥ ಇಂಥ ಕಾರ್ಯಕರ್ತರನ್ನು ಪಡೆದಿರ್ತಕ್ಕಂಥ ನಾನು ಮತ್ತು ನನ್ನ ಯಲಹಂಕ ಕ್ಷೇತ್ರ ಧನ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವರ ಋಣವನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಕೊಡೋದ್ರ ಮುಖಾಂತರ ಮತ್ತು ಜನಗಳ ಕೆಲಸ ಮಾಡೋದ್ರ ಮುಖಾಂತರ ಖಂಡಿತವಾಗಿ ಕೂಡ ನಾನು ತೀರಿಸ್ಕೊತೀನಿ. ನಾನು 48 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲೇ ಇದ್ದು ಕ್ಷೇತ್ರ ನಾನು ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೇಸಿ, ಇದೇ ನನಗೆ ಸ್ವರ್ಗ. ಪಕ್ಷವನ್ನು ಬದಲಾಯಿಸಿಲ್ಲ, ಪಕ್ಷದ ವಿರುದ್ಧವಾಗೂ ಮಾತಾಡಿಲ್ಲ, ಕ್ಷೇತ್ರವನ್ನು ಬಿಟ್ಟು ನಾನು ಹೊರಗಡೆನೂ ಹೋಗೋದಿಲ್ಲ. ಇದ್ರೆ ನನ್ನ ರಾಜಕಾರಣ ಯಲಹಂಕದಲ್ಲಿ ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ 4-5 ದಿನಗಳಿಂದ ಹಬ್ಬದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. 24ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ರಮಣ ಹೋಟ್ಲಲ್ಲಿ ಪ್ರಾರಂಭ ಆದರೆ ರಾತ್ರಿವರೆಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಸುಮಾರು 40-45 ಸಾವಿರ ಜನ ಬರಬಹುದು ಅಂತೇಳಿ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೀವಿ. ಆಧುನಿಕ ಕೆಂಪೇಗೌಡ ಭಗೀರಥ SR ವಿಶ್ವನಾಥನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನ್ಯಾಯಾಂಗ ಬಡಾವಣೆ ವಾರ್ಡ್ನಲ್ಲಿ ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಕಿಟ್ಗಳನ್ನು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಪ್ರೇರಿತರು ನಮ್ಮ ಶಾಸಕರಾದ SR ವಿಶ್ವನಾಥಣ್ಣನವರು. ಇವತ್ತು ಹುಟ್ಟುಹಬ್ಬವನ್ನು ಯಾವುದೋ ಆಡೋ ಏನು ಅವರು ಶಾಸಕರಾದ ಹಿಂದೆ ಅವ್ರು ನಮಗೆ ಹೇಳ್ತಾ ಇರ್ತಾರೆ, ಹಿಂದೆ ನಾನು ಹುಟ್ಟುಹಬ್ಬನೇ ಆಚರಿಸ್ಕೊತಾ ಇರಲಿಲ್ಲ, ಶಾಸಕರಾದ ಮೇಲೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂತ ಇದ್ದೀರಿ. ಹುಟ್ಟುಹಬ್ಬ ಆಚರಣೆಯ ಒಂದು ಸಂದರ್ಭದಲ್ಲಿ ಏನು ಬಡವರಿಗೆ ಸುಮಾರು ರೀತಿಯ ಹಕ್ಕುಪತ್ರಗಳು ಕೊಡೋದು, ಬ್ಲಡ್ ಕ್ಯಾಂಪ್ ಮಾಡೋದು, ಊಟದ ವ್ಯವಸ್ಥೆ, ಅದ್ರ ಜೊತೆ ಅಂಗವಿಕಲರಿಗೆ ಸ್ಕೂಟರ್ ಕೊಡುವಂಥ ಈ ರೀತಿ ಅನೇಕ ಕೆಲಸಗಳನ್ನು ನಮ್ಮ ಶಾಸಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಶಾಸಕರ ಜೊತೆಯಲ್ಲಿರುವಂಥ ನಾವು ನಮ್ಮ ವಾರ್ಡ್ನಲ್ಲಿರುವಂಥ ಅರ್ಹ ಫಲಾನುಭವಿಗಳಿಗೆ, ಒಂದು ಬಡ ಕುಟುಂಬಗಳಿಗೆ ಒಂದು ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತೇಳಿ ಅಂದ್ಕೊಂಡು ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಕಿಟ್ ವಿತರಣಾ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ಭಾಳಷ್ಟು ಯಶಸ್ವಿಯಾಗಿದೆ. ನನಗೆ ಸಂತೋಷ ಆಗ್ತಾ ಇದೆ. ಕಳೆದ 1 ವಾರದಿಂದ ಶಾಸಕರ ಹುಟ್ಟುಹಬ್ಬವನ್ನು ದಸರಾ ರೀತಿ ಆಚರಿಸ್ತಾ ಇದ್ದೀರಿ. ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಬಾರಿ ವಿಶೇಷ ಇದೆ, ಏನು ಹೇಳ್ತೀರಿ ಸರ್? ಇವತ್ತು ಮಾನ್ಯ ಶಾಸಕರು ಸಿಕ್ಕಿರೋದೇ ನಮ್ಮ ಸೌಭಾಗ್ಯ ಅನ್ಬೋದು ಯಲಹಂಕ ಕ್ಷೇತ್ರಕ್ಕೆ. ಇವತ್ತು ಅವ್ರ ಜೊತೆ ನಾನು ಸುಮಾರು 18 ವರ್ಷಗಳ ಕಾಲ ಅವರ ಜೊತೆ ಒಡನಾಟವಾಗಿ ಓಡಾಡ್ತಾ ಇದ್ದೀನಿ. ಅವರ ಜನಸೇವೆ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ನಾವು ಬೆಳೆದಂಥವ್ರು. ಇವತ್ತು ಶಾಸಕರಿಗೆ ಹುಟ್ಟುಹಬ್ಬ ದಸರಾನೇ ನಮ್ಮ ಯಲಹಂಕದಲ್ಲಿ ದಸರಾ ರೀತಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸಹ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತನು ಇವತ್ತು ಖುಷಿ ಪಡ್ತಾ ಇದ್ದಾರೆ. ಅವ್ರು ನಮಗೆ ದೇವರು ಕೊಟ್ಟಿರೋಂಥದ್ದು ನಮ್ಮ ಸೌಭಾಗ್ಯ ಅಂತ ಇವತ್ತು ನಾವು ಕಾರ್ಯಕರ್ತರು ನಾವು ಅನ್ಕೊಂತಾ ಇದ್ದೀವಿ.